ಪ್ರತಿಜ್ಞೆಯನ್ನು ಮಾಡಿದ್ದಾರೆ ದ್ರೋಣಾಚಾರ್ಯರು. ಅರ್ಜುನ ಸದೃಶನಾದ ವ್ಯಕ್ತಿಯನ್ನು ನಾನು ಸಂಹಾರ ಮಾಡ್ತೇನೆ ಯುದ್ಧದಲ್ಲಿ, ಆದರೆ ಅರ್ಜುನ ಮಾತ್ರ ಇರಬಾರದು. ಆಗ ಸಂಕ್ಷಿಪ್ತಕರ ಜೊತೆಗೆ ಯುದ್ಧ ಮಾಡ್ತಾ ಆಡ್ತಾ ಅರ್ಜುನ ದೂರಕ್ಕೆ ಹೋದಾಗ ಆ ಪದ್ಮವ್ಯೂಹವನ್ನು ಭೇದನ ಮಾಡಲಿಕ್ಕಾಗದೇ ಇದ್ದಾಗ ಅಭಿಮನ್ಯು ಒಳಗೆ ಸೇರಿಕೊಂಡಿದ್ದಾನೆ. ಉಳಿದ ಪಾಂಡವರೆಲ್ಲ ಸೇರಬೇಕು ಅಂತಂದರೆ ಜಯದ್ರಥ ಮಧ್ಯದಲ್ಲಿ ಬಂದು ನಿಂತಿದ್ದಾನೆ. ಒಳಗೆ ಯುದ್ಧ, ಘನಘೋರವಾದ ಯುದ್ಧವನ್ನು ಆಡ್ತಾ ಆಡ್ತಾ ಆ ಸಣ್ಣ ಕೂಸು ಅಭಿಮನ್ಯು ತಾನು ಪರಾಕ್ರಮವನ್ನು ತೋರಿಸ್ತಾ ಒಳಗೆ ಹೋಗಿ ಕೊನೆಗೆ ಮಹಾರಥಿಕರಾದಂತಹ ದ್ರೋಣಾಚಾರ್ಯರು, ಅಶ್ವತ್ಥಾಮಾಚಾರ್ಯರು, ಕೃಪಾಚಾರ್ಯರು, ಕರ್ಣ, ದುರ್ಯೋಧನ ಮತ್ತು ದುಶ್ಯಾಸನ ಎಲ್ಲರೂ ಇಂದು ಯುದ್ಧ ಕಾಲಕ್ಕೆ ಆಡಿದರೂ ಅವನನ್ನು ಸೋಲಿಸಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ಕಪಟ ವಂಚನೆಯಿಂದ ಅವನಿಗೆ ಹಿಂದೆ ತಿರುಗಿ ಬಂದು ಆ ಅಭಿಮನ್ಯುವನ್ನು ಸಂಹಾರ ಮಾಡಿದ್ದಾರೆ. ಎಲ್ಲರೂ ಏಕಕಾಲಕ್ಕೆ ಬಂದು ಹಿಂದಿನಿಂದ ಕರ್ಣ ಅವನ ಧನುಸ್ಸನ್ನು, ಬಾಣಗಳನ್ನು, ರಥವನ್ನು ಮುರಿದು ಹಾಕಿದ್ದಾನೆ. ಏಕಾಕಿಯಾಗಿ ಪಾಪ ಭೂಮಿಯಲ್ಲಿದ್ದಾಗ ಹಾಗೆ ಯುದ್ಧ ಮಾಡಬಾರದು, ಅನ್ಯಾಯದಿಂದ ಯುದ್ಧವನ್ನು ಮಾಡಿ ಅವನನ್ನು ಕೊಂದು ಹಾಕಿ ಎಲ್ಲರೂ ನರ್ತನೆ ಮಾಡ್ತಾ ಇದ್ದಾರೆ ಅವನ ಸುತ್ತಲೂ ಕೊತ್ತು. ಆ ವಾರ್ತೆಯನ್ನು ಕೇಳಿ ರಾತ್ರಿ ಯುದ್ಧ ಮಾಡಿ ಬರ್ತಾ ಇದ್ದ ಅರ್ಜುನ. ಯುದ್ಧವಾಡಿ ಬರ್ತಾ ಇದ್ದರೆ ಎಲ್ಲರೂ ಮತ್ತೆ ಜೈ ಜಯಕಾರ ಇಲ್ಲ, ಸ್ವಾಗತ ಇಲ್ಲ, ಹುರುಪಿಲ್ಲ, ಏನಾಗಿದೆ ಎಲ್ಲರಿಗೆ ಅಂತ ವಿಚಾರ ಮಾಡಿದರೆ ಅಭಿಮನ್ಯು ಸತ್ತಿದ್ದಾನೆ ಅಂತ ಹೇಳಿ ಬಹಳ ದುಃಖವಾಯಿತು. ಇದಕ್ಕೆ ಕಾರಣ ಯಾರು ಅಂತಂದ್ರಾಗ ಜಯದ್ರಥ ಅಂತ ಗೊತ್ತಾಯಿತು. ಹಾಗಾಗಿ ನಾಳಿನ ಸೂರ್ಯಾಸ್ತದ ಒಳಗಡೆ ಜಯದ್ರಥನನ್ನು ಸಂಹಾರ ಮಾಡ್ತೇನೆ ಅಂತ ಹೇಳಿ ಪ್ರತಿಜ್ಞೆಯನ್ನು ಮಾಡಿದ. ಜಯದ್ರಥ ಏನಾದರೂ ಸಾಯಲಿಲ್ಲ, ಅವನನ್ನು ನಾನು ಸಂಹಾರ ಮಾಡಲಿಲ್ಲ ಅಂತಾದರೆ ನಾನು ಅಗ್ನಿ ಪ್ರವೇಶ ಮಾಡುತ್ತೇನೆ ಅಂತ ಇಷ್ಟು ಹೇಳಿ ಪ್ರತಿಜ್ಞೆಯನ್ನು ಮಾಡೇ ಬಿಟ್ಟ ಅರ್ಜುನ. ವ್ಯಾಸಸ್ತದಾ ತಾನ್ ಅಮಿತ ಮಾತ್ಮ ವೈಭವ ಯುಧಿಷ್ಠಿರಾದೀನ್ ಗ್ಲಪಿತಾನ್ ಅಬೋಧಯತ್. ವೇದವ್ಯಾಸ ದೇವರು ಬಂದು ಅವಾಗ ಸಮಾಧಾನ ಮಾಡಿದ್ದಾರೆ. ಕೃಷ್ಣ ಬಂದು ಸಮಾಧಾನ ಮಾಡಿದ್ದಾನೆ. ಪುತ್ರ ಶೋಕವನ್ನು ಪಡಬೇಡ್ರಿ, ಯುದ್ಧದಲ್ಲಿ ಆಗ್ತಿರ್ತದೆ, ವೀರಸ್ವರ್ಗವನ್ನು ತಾಳಿದ್ದಾನೆ ಅಂತ ಹೇಳಿ ಬಹಳ ಮತ್ತು ಸಮಾಧಾನ ಮಾಡುವ ಪ್ರಸಂಗವಂತೂ ಮಾಡಿದರು. ನಿಶಮ್ಯ ಪುತ್ರಸ್ಯ ವದಂ ವೃಷಾರ್ಥಃ ಪತಿರ್ಷವಂಸೋಥ ಚಕಾರ ವೀರಃ. ಪ್ರತಿಜ್ಞೆಯನ್ನು ಮಾಡಿದ್ದಾನೆ. ಜಯದ್ರಥಸ್ಸೇವ ವದೇ ನಿಶಾಯಾಮ್. ಸಂಜೆ ಆಗುವುದರೊಳಗೆ ಜಯದ್ರಥನನ್ನು ಸಂಹಾರ ಮಾಡ್ತೇನೆ ಅಂತ ಹೇಳಿ ಪ್ರತಿಜ್ಞೆ ಮಾಡಿ ರಾತ್ರಿ ಮಲಗಿದ್ದಾನೆ. ವಿಚಿತ್ರ, ಬಹಳ ವಿಚಿತ್ರ. ರಾತ್ರಿ ಮಲಗಿದಾಗ ಕೃಷ್ಣ ಪರಮಾತ್ಮ ಸ್ವಪ್ನದಲ್ಲಿ ಅರ್ಜುನನನ್ನು ಕೈಲಾಸಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಅರ್ಜುನ ಮಲಗಿದ್ದಾನೆ. ಅರ್ಜುನ ಒಂದು ಅಂಶದಿಂದ ಈ ದೇಹದಲ್ಲಿ ಇದ್ದಾನೆ. ಆ ಜೀವವನ್ನು ಮತ್ತೊಂದು ಅಂಶದಿಂದ ಕೃಷ್ಣ ಪರಮಾತ್ಮ ಕೈಲಾಸಕ್ಕೆ ಕರೆದುಕೊಂಡು ಹೋಗಿದ್ದಾನೆ, ರುದ್ರದೇವರ ಕಡೆಗೆ. ರುದ್ರದೇವರ ಕಡೆಗೆ ಕರ್ಕೊಂಡು ಹೋಗಿ ಮತ್ತೊಮ್ಮೆ ಪಾಶುಪತಾಸ್ತ್ರವನ್ನು ಉಪದೇಶ ಮಾಡಿ ಪಾಶುಪತಾಸ್ತ್ರವನ್ನು ಕೊಡಿಸ್ತಾನೆ. ನೀನು ಜಯದ್ರಥನ ಸಂಹಾರ ಮಾಡೋದಷ್ಟು ಸರಳಿಲ್ಲ, ನೀನು ರುದ್ರದೇವರ ಅನುಗ್ರಹವನ್ನು ಪಡಿಬೇಕು. ಯಾಕೆ? ರುದ್ರದೇವರು ವರ ಕೊಟ್ಟಿದ್ದಾರೆ ಜಯದ್ರಥನಿಗೆ. ಆಯಿತು, ಈ ಕೆಲಸವನ್ನು ಕೃಷ್ಣನೇ ಮಾಡಿಬಿಟ್ಟಿದ್ರಾಗಿತ್ತು. ಉಪದೇಶ ಮಾಡಿ ಕೈಲಾಸಕ್ಕೆ ಸ್ವಪ್ನದಲ್ಲಿ ಅರ್ಜುನನನ್ನು ಕರ್ಕೊಂಡು ಹೋಗುವುದೇನು ಅಗತ್ಯ ಇತ್ತು ಅಂತಂದರೆ ಅದಕ್ಕೆ ಶ್ರೀಮದಾಚಾರ್ಯನೇ ಕೊಡ್ತಾರೆ. ಸ್ವಯಮೇವಾಖಿಲ ರಕ್ಷದ್ಯಮಿತ ಶಕ್ತಿಮಾನ್ ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದ ಕೃತಹಂತ್ವಿತಿ. ಸ್ವಯಮೇವ ಪರಮಾತ್ಮನೇ ಅಖಿಲ ಜಗದ್ ರಕ್ಷಾದ್ಯಮಿತ ಶಕ್ತಿಮಾನ್. ಅನಂತಾನಂತ ಜೀವರಾಶಿಗಳಿಂದ ಒಳಗೊಂಡ ಅನಂತಾನಂತ ಪ್ರಪಂಚವನ್ನು ಪರಮಾತ್ಮ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ರಕ್ಷಣೆ, ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನಾಜ್ಞಾನ, ಬಂಧ ಮೋಕ್ಷಗಳನ್ನು ಕೊಡತಕ್ಕ ಪರಮಾತ್ಮ ಅಮಿತ ಶಕ್ತಿ ಸಂಪನ್ನನಾಗಿದ್ದರೂ ಕೂಡ ಪರಮಾತ್ಮ ಅವರವರಿಗೆ ಅನುಗ್ರಹವನ್ನು ಮಾಡೋದು ನಾನು ಗುರು ಮುಖಾಂತರವಾಗಿ ಮಾಡ್ತೇನೆ ಅಂತನೂ ಸಂದೇಶ, ಸಮಾಚಾರ, ಉಪದೇಶ ಕೃಷ್ಣ ಪರಮಾತ್ಮ ಅರ್ಜುನ ಮುಖಾಂತರವಾಗಿ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾನೆ. ಅರ್ಜುನನಿಗೆ ಗುರು ಯಾರು? ಅರ್ಜುನ ಯಾರು? ಇಂದ್ರ. ಇಂದ್ರನಿಗೆ ಗುರು ಯಾರು? ರುದ್ರದೇವರು. ಹಾಗಾಗಿ ಅರ್ಜುನ ಈಗ ಇಂದ್ರಾವತಾರ. ಹಾಗಾಗಿ ಅರ್ಜುನನಿಗೆ ಯಾರು ಉಪದೇಶ ಆಗಬೇಕು? ಅವರು ಗುರುಗಳಾದಂತಹ ಇಂದ್ರದೇವರು. ಇಂದ್ರನಿಗೆ ಯಾರು ಉಪದೇಶ ಆಗಬೇಕು? ರುದ್ರದೇವರು ಉಪದೇಶ ಆಗಬೇಕು. ಹಾಗಾಗಿ ರುದ್ರದೇವರ ತನ ಕೃಷ್ಣನೇ ಕರೆದುಕೊಂಡು ಹೋಗಿ ಎಲ್ಲ ನಾನು ಉಪದೇಶ ಮಾಡೋದಿಲ್ಲ,
ನನ್ನಲ್ಲಿ ಅಂತರ್ಯಾಮಿಯಾಗಿ, ಅಂದರೆ ಗುರುಗಳಲ್ಲಿ ಅಂತರ್ಯಾಮಿಯಾಗಿದ್ದು ನಾನು ಉಪದೇಶ ಮಾಡ್ತೇನೆ. ನಾನು ಉಪದೇಶ ಮಾಡಬೇಕು, ನಾನು ಅನುಗ್ರಹ ಮಾಡಬೇಕು ಅಂದರೆ ಒಂದು ಅಧಿಷ್ಠಾನ ಅಂತಂದರೆ ಅದು ಗುರುಗಳು. ಆ ಗುರುಗಳೆಂಬ ಅಧಿಷ್ಠಾನದಲ್ಲಿ ನಾನು ನಿಂತು ನಿಮಗೆ ಅನುಗ್ರಹ ಮಾಡ್ತೇನೆ ಅಂತನ್ನೋದು ಸಂದೇಶ. ಸಿದ್ಧಾಂತವನ್ನು ಕೃಷ್ಣ ಪರಮಾತ್ಮ ಅರ್ಜುನ ದ್ವಾರ ತೋರಿಸಿದ್ದಾನೆ. ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದ ಕೃತ ಹಂತಿತಿ. ಎಷ್ಟು ಮಹತ್ವದ ಉಪದೇಶ ಇದೆ ನೋಡಿ. ಎಲ್ಲದಕ್ಕೂ ದೇವರು ಅಂತ ಹೋಗಬಾರ್ದು, ಎಲ್ಲದಕ್ಕೂ ದೊಡ್ಡವರು ಅಂತ ಹೋಗಬಾರ್ದು. ನಮಗೆಲ್ಲ ದೊಡ್ಡವರು ದೇವರು, ಗುರುಗಳು, ತಂದೆ ತಾಯಿ, ಸರ್ವಸ್ವವು ಗುರುಗಳೇ. ಆ ಗುರುಗಳ ಹತ್ರ ಹೋಗಿ ಸಮಸ್ಯೆಯನ್ನು ನಾವು ಹೇಳಿಕೊಂಡಾಗ ಅವರಲ್ಲಿ ನಿಂತ ದೇವರು ನುಡಿಸ್ತಾನೆ. ಆ ಸಮಸ್ಯೆ ಪರಿಹಾರಕ್ಕಾಗಿ ಆ ಉಪಾಯವನ್ನು ನಾವು ಗುರುಗಳು ಹೇಳಿದ ಉಪಾಯವನ್ನು ನಾವು ಅನುಷ್ಠಾನ ಮಾಡಿದರೆ ಆಗ ಯಾವ ಫಲಕ್ಕಾಗಿ ಅಥವಾ ಯಾವ ಕಷ್ಟ ಪರಿಹಾರಕ್ಕಾಗಿ ಯಾವುದನ್ನು ಹುಡುಕಿರ್ತೇವೋ ಅದು ಅವಶ್ಯವಾಗಿ ನಮಗೆ ಗುರುಗಳ ಅನುಗ್ರಹದಿಂದ, ಗುರುಗಳಲ್ಲಿ ಅಂತರ್ಯಾಮಿಯಾದ ಭಗವಂತನ ಅನುಗ್ರಹದಿಂದ ಆ ಫಲ ಸಿಗ್ತದೆ, ಆ ಕಷ್ಟ ನಾಶವಾಗ್ತದೆ ಅಂತನ್ಲಿಕ್ಕೆ ಪರಮಾತ್ಮ ಇದನ್ನು ನಿದರ್ಶನವಾಗಿ ಇಟ್ಟಿದ್ದಾನೆ. ಸ್ವಯಮೇವಾಖಿಲ ಜಗದ್ರಕ್ಷಾದ್ಯಮಿತ ಶಕ್ತಿಮಾನ್ ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದ ಕೃತಹನ್ವಿತಿ. ಬಹಳ ಮಹತ್ವದ ಶ್ಲೋಕ, ಬಹಳ ಮಹತ್ವದ ನಿರ್ಣಯ, ಬಹಳ ಮಹತ್ವದ ಸಿದ್ಧಾಂತ. ಶ್ರೀಕೃಷ್ಣ ಪರಮಾತ್ಮ ಸ್ವಪ್ನದಲ್ಲಿ ಅರ್ಜುನನಿಗೆ ಒಂದು ಅಂಶದಿಂದ ಕೈಲಾಸಕ್ಕೆ ಕರೆದುಕೊಂಡು ಹೋಗಿ ಉಪದೇಶ ಮಾಡಿ ತಳಗೆ ಒಂದೇ ಕ್ಷಣಕ್ಕೆ ವಾಯುವೇಗದಿಂದ ಕರೆದುಕೊಂಡು ಹೋಗಿ ಮತ್ತೆ ಜ್ಞಾಪಯನ್ ಫಲ್ಗುಣಸ್ಯಾಸ್ತ್ರ ಗುರುಂ ಗಿರಿಶಮಂಜಸ. ಗುರುಗಳು ಯಾರು? ಗಿರಿಶ. ಆ ರುದ್ರದೇವರ ಅನುಗ್ರಹ ಇವನಿಗಾಗಬೇಕು ಅಂತ ಪ್ರಾಪಯಿತ್ವೇವ ಏತತ್ತತ್ ಪ್ರಸಾದ ಅಸ್ತ್ರಮುಲ್ಬಣಂ. ಅಸ್ತ್ರಜ್ಞಾನ ಇತ್ತು. ಅರ್ಜುನನ ಸಾಮಾನ್ಯ ಅಸ್ತ್ರಜ್ಞಾನ, ಮಹಾಪರಾಕ್ರಮಿ. ಭೀಷ್ಮಾಚಾರ್ಯನ ತಳಗೆ ಬಿಡಿಸಿದ್ದಾನೆ. ಈಗ ಘನಘೋರ ಯುದ್ಧ ಮಾಡಿದ್ದಾನೆ. 12-13 ದಿನಗಳು ಯುದ್ಧ ಮುಗಿದು ಹೋಗಿದೆ. ಆದರೂ ಕೃಷ್ಣ ಇನ್ನು ಹೆಚ್ಚಿಗೆ ಅಸ್ತ್ರದ ಪರಾಕ್ರಮ ಬರಲಿ, ಇನ್ನು ಹೆಚ್ಚು ಬಲ ಬರಲಿ ಅಂತ ಹೇಳಿ ಚಕ್ರೇ ತದರ್ಥಮೇ ವಾಸ್ಯ ಚಕ್ರ ರಕ್ಷಾಂ ಚಕ್ರೇ ತದಾತ್ಮಿಕಾಂ. ನೋಡ್ರಿ, ಅಭಿಮನ್ಯು ಸಾಯಬೇಕು ಅಂತ ದೇವರ ಇಚ್ಛೆ ಇತ್ತು. ಹಾಗಾಗಿ ಅರ್ಜುನನನ್ನು ಅರ್ಜುನ ಇಬ್ಬರೂ ದೂರ ಹೋಗ್ಬಿಟ್ಟಿದ್ರು. ಒಳಗೆ ಯಾರನ್ನು ಪ್ರವೇಶ ಮಾಡದೇ ಇದ್ದಂತೆ ಆ ರುದ್ರದೇವರ ವರವನ್ನು ಪಡೆದ ಜಯದ್ರಥನನ್ನು ಅಡ್ಡು ತಂದು ನಿಲ್ಲಿಸಿದ ಪರಮಾತ್ಮ. ಅಭಿಮನ್ಯು ಇವತ್ತು ಸಾಯಬೇಕು ಅಂದರೆ ಸಾಯಬೇಕು, ಸತ್ತ. ಅರ್ಜುನ ಬದುಕಬೇಕು, ಅರ್ಜುನನ ರಕ್ಷಣೆ ಮಾಡ್ತೇನೆ ಅಂತ ದೇವರ ಪ್ರತಿಜ್ಞೆ. ಹಾಗಾಗಿ ದೇವರು ಅರ್ಜುನನ್ನು ಉಳಿಸ್ತಾನೆ, ಅರ್ಜುನನ್ನು ಬದುಕಿಸ್ತಾನೆ. ಎಲ್ಲಿವರೆಗೆ? ಅಗ್ನಿ ಪ್ರವೇಶ ಮಾಡುವುದಕ್ಕಾಗಿ ಕುಂಡ ನಿರ್ಮಾಣ ಮಾಡಿಕೊಳ್ತಾನೆ, ಚಿತ ನಿರ್ಮಾಣ ಮಾಡಿಕೊಳ್ತಾನೆ. ಆಗ ಕೃಷ್ಣ ಪರಮಾತ್ಮ ಚಮತ್ಕಾರ ಮಾಡಿ ಸೂರ್ಯಾಸ್ತ ಆದಂತೆ ಮಾಡಿ ಮತ್ತೆ ಸೂರ್ಯನ ಬೆಳಕು ತಂದು ಅವನನ್ನು ಕೊಂದು ಹಾಕಿಸ್ತಾನೆ. ದೇವರ ಸತ್ಯ ಸಂಕಲ್ಪ ಯಾವ ಹೊತ್ತಿಗೆ ಯಾರಿಗೆ ಏನು ಮಾಡಬೇಕು ಅಂತನ್ನೋದು ಪೂರ್ಣ ತಿಳಿದ ಸರ್ವಜ್ಞನಾದ ಭಗವಂತ ತಾನು ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾನೆ. ಬಹಳ ಈ ಮಾತಿನಿಂದ ಎಲ್ಲರಿಗೆ ಎಲ್ಲ ವಿಧವಾದ ಪ್ರಶ್ನೆಗಳಿಗೆ ಉತ್ತರ ಬರ್ತದೆ. ನಾವು ತಿಳಿದಂತೆ ಇದೆ ಪ್ರಶ್ನೆ. ಯಾಕೆ ನಮಗೆ ಫಲ ಸಿಕ್ಕಿಲ್ಲ, ಯಾಕೆ ನಮಗೆ ಫಲ ಸಿಕ್ತು, ಯಾಕೆ ಇಷ್ಟು ಕಷ್ಟ ಇದೆ, ಯಾಕೆ ಇಷ್ಟು ಸುಖ ಇದೆ, ಯಾಕೆ ಇಷ್ಟು ದರಿದ್ರರಾಗಿದ್ದೇವೆ, ಯಾಕೆ ಇಷ್ಟು ಐಶ್ವರ್ಯವಿದೆ, ಯಾಕಿಷ್ಟು ದಾನ ಸಿಗ್ತಾ ಇದೆ, ಯಾಕಿಷ್ಟು ದಾನ ಸಿಗ್ತಾ ಇಲ್ಲ, ಯಾಕಿಷ್ಟು ಬುದ್ಧಿವಂತರಾಗಿದ್ದೇವೆ, ಯಾಕಿಷ್ಟು ದಡ್ಡರಾಗಿದ್ದೇವೆ, ಇತ್ಯಾದಿ ಇತ್ಯಾದಿ. ಯಾವುದೇ ಸಮಸ್ಯೆ ಇರಲಿ, ಎಲ್ಲ ಸಮಸ್ಯೆಗೆ ಉತ್ತರ ಅಂದರೆ ಇದೆ. ದೇವರು ಸರ್ವಜ್ಞನಾಗಿದ್ದಾನೆ, ಅವರವರ ಕರ್ಮಗಳನ್ನು ಅರಿತಿದ್ದಾನೆ. ಅವರವರ ಕರ್ಮಗಳನ್ನು ತಿಳಿದ ಭಗವಂತ ಆಯಾ ಕಾಲಕ್ಕೆ ಅವರವರಿಗೆ ಆಯಾ ಫಲವನ್ನು ಕೊಡ್ತಾನೆ. ಇವನು ಬುದ್ಧಿವಂತ ಆಗಬೇಕು, ಪ್ರಚಂಡ ಬುದ್ಧಿವಂತನಾಗಬೇಕು, ಬುದ್ಧಿವಂತ ಮಾಡ್ತಾನೆ. ಆದರೆ ಅವನಿಗೆ ರೋಗ ಕೊಟ್ಬಿಡ್ತಾನೆ, ಓದಲಿಕ್ಕೆ ಇಲ್ಲದೆ ಇದ್ದಂತೆ ಮಾಡಿಬಿಡ್ತಾನೆ. ಭಾರಿ ಐಶ್ವರ್ಯವನ್ನು ಕೊಡ್ತಾನೆ, ತಿನ್ನಲಿಕ್ಕಿಲ್ಲದೆ ಇದ್ದಂತೆ ಮಾಡಿಬಿಡ್ತಾನೆ. ಹಣವನ್ನು ನೋಡ್ಬೇಕು ಸುಮ್ಮನೆ ಅವನಷ್ಟೇ. ಭಾಳ ಬಡವಿರ್ತಾನೆ, ಹೊಟ್ಟೆ ಹೊಡೆದು ಕೊಟ್ಬಿಡ್ತಾನೆ ದೇವರು. ಎಷ್ಟು ತಿಂದರೂ ಹಸಿವಿನೇ ಈಗುವುದಿಲ್ಲ. ಭಾರಿ ರೂಪವಂತ ಇರ್ತಾನೆ, ಜ್ಞಾನ ಇರೋದಿಲ್ಲ. ಭಾರಿ ಜ್ಞಾನ ಇರ್ತದೆ, ಕುರೂಪ ಇರ್ತಾನೆ. ಎಲ್ಲ ಗುಣಗಳು ಒಂದೇ ಕಡೆಗೆ ಸಮಾವೇಶವಾಗುವಂತೆ ಅವನ ಕರ್ಮ ಇರೋದೇ ಇಲ್ಲ. ಯಾವುದೋ ಒಂದು ಗುಣ ಹೆಚ್ಚಿದ್ದರೆ ಮನುಷ್ಯನಿಗೆ ಅಹಂಕಾರ,
ನಖಶಿಕಾಂತವಾಗಿ ಓಡಾಡ್ತಿರ್ತದೆ. ಅಂಥದ್ದು ಎಲ್ಲ ಗುಣಗಳನ್ನು ಎಲ್ಲೇ ಒಂದೇ ಕಡೆಗೆ ಸಮಾವೇಶ ಮಾಡೋದು ಎಷ್ಟು ಕಠಿಣ. ಅದಕ್ಕೆ ಹೇಳಿದೆ, ಈ ಶ್ಲೋಕ ಸಮಗ್ರವಾದ ಜೀವರಾಶಿಗಳಿಗೆ, ಸಮಗ್ರ ವಿಧವಾದ ಪ್ರಶ್ನೆಗಳಿಗೆ ಉತ್ತರ ರೂಪವಾಗಿದೆ. ಯಾವುದ್ಯಾವುದನ್ನು ಹೇಗೆ ಮುಖವಾಗಿ ನಾವು ನೋಡ್ತೇವೋ ಹಾಗಾಗಿ ಈ ಪ್ರಶ್ನೆಗಳಿಗೆ ಈ ಶ್ಲೋಕ ಉತ್ತರವಾಗಿದೆ. ಕೃಷ್ಣ ಅರ್ಜುನನನ್ನು ರಕ್ಷಣೆ ಮಾಡಬೇಕು ಅಂತ ಭೂಮಿ ಮೇಲೆ ಅವತಾರ ಮಾಡಿದ್ದಾನೆ, ರಕ್ಷಣೆ ಮಾಡಿದ್ದಾನೆ. ಇದೇ ಅರ್ಜುನ ಹಿಂದೆ ವಾಲಿಯಾಗಿದ್ದ, ಅವನನ್ನು ಬಿಟ್ಟ ಸುಗ್ರೀವನನ್ನು ರಕ್ಷಣೆ ಮಾಡಬೇಕು ಅಂತ ಸುಗ್ರೀವನ ರಕ್ಷಣೆ ಮಾಡಿದ ಕೊನೆಯವರೆಗೆ. ಅದೇ ಸುಗ್ರೀವ ಈಗ ಸೂರ್ಯ ಕರ್ಣನಾಗಿದ್ದಾನೆ, ಕೈ ಬಿಟ್ಟುಬಿಟ್ಟ. ಅರ್ಜುನನ ಪಕ್ಷದಲ್ಲಿ ಇದ್ದಾನೆ ಕೃಷ್ಣ ಪರಮಾತ್ಮ, ಅರ್ಜುನನನ್ನು ರಕ್ಷಣೆ ಮಾಡಬೇಕು. ಹಾಗಾಗಿ ಶತಾಯುಗತಾಯವಾಗಿ 10 ರೀತಿಯಿಂದ ಕೃಷ್ಣ ಪರಮಾತ್ಮ ಅರ್ಜುನನನ್ನು ರಕ್ಷಣೆ ಮಾಡ್ತಾನೆ ಬಂದಿದ್ದಾನೆ. ಇದು ದೇವರ ಸತ್ಯ ಸಂಕಲ್ಪ, ದೇವರ ಪರಮಾನುಗ್ರಹ, ದೇವರ ಕರುಣಾ ಅವನ ಮೇಲೆ ಇದೆ. ಅವನ ಪ್ರಾಚೀನ ಕರ್ಮ ನೋಡ್ರಿ. ದೇವರು ಸ್ವಪ್ನದಲ್ಲಿ ಅರ್ಜುನನನ್ನು ಕರೆದುಕೊಂಡು ಹೋಗಿ ಗುರುಗಳ ಹತ್ರ ಅವನನ್ನು ಬಗ್ಗಿಸಿ ಉಲ್ಬಣವಾದ ಅಸ್ತ್ರಗಳ ಜ್ಞಾನ ಇವನಿಗೆ ಆಗಬೇಕು ಅಂತ ರುದ್ರದೇವರಿಂದ ಉಪದೇಶ ಮಾಡಿ, ರುದ್ರದೇವರ ಅಂತರ್ಯಾಮಿಯಾಗಿ ಉಪದೇಶ ಮಾಡುವನು ಕೃಷ್ಣನೇ. ಆದರೆ ರುದ್ರದೇವರ ಮುಖ ಮುಂದೆ ಇರಬೇಕು ಅಂತ ಹೇಳಿ ರುದ್ರದೇವರನ್ನು ಮುಂದೆ ಮಾಡಿಕೊಂಡು ಕೃಷ್ಣ ಪರಮಾತ್ಮ ಉಪದೇಶ ಮಾಡ್ತಾ ಇದ್ದಾನೆ. ಎಷ್ಟು ಅದ್ಭುತ ಇದೆ. ಹಾಗಾಗಿ ನಾವು ನಮ್ಮ ಗುರುಗಳನ್ನು ಬಿಟ್ಟು ಇನ್ನೆಲ್ಲೂ ಹೋಗ್ತಕ್ಕದ್ದಲ್ಲ. ಒಳ್ಳೆಯದನ್ನಾಗಲಿ ಕೆಟ್ಟದ್ದನ್ನು ಪರಿಹಾರ ಮಾಡಿಕೊಳ್ಳೋದಕ್ಕಾಗಲಿ ನಮ್ಮ ಗುರುಗಳ ಹತ್ರ ಹೋಗಬೇಕು. ಅವರಲ್ಲಿ ದೇವರಿದ್ದಾನೆ, ಅವರಲ್ಲಿದ್ದು ದೇವರು ನುಡಿಸ್ತಾನೆ. ಹಾಗಾಗಿ ಅವರೇ ನಮಗೆ ಸರ್ವಸ್ವ ಅಂತ ಹೇಳಿ ಯಾವುದೇ ಕಷ್ಟ ಇದ್ದರೂ ಅವರಲ್ಲಿ ಕೇಳಬೇಕು. ಆಗ ದೇವರು ಅವಶ್ಯವಾಗಿ ವಿಶ್ವಾಸ, ನಂಬಿಕೆ ಭದ್ರವಾಗಿರಬೇಕು ನಮಗೆ. ಅಂದಾಗ ಆ ಸಮಸ್ಯೆ ನಮಗೆ ಪರಿಹಾರ ಮಾಡ್ತದೆ, ಇಲ್ಲದಿದ್ದರೆ ಮಾಡುವುದಿಲ್ಲ. ಎಲ್ಲೆಲ್ಲೋ ಕೇಳುತ್ತೇವೆ, ಏನೇನೋ ಮಾಡ್ತೇವೆ, ಏನೇನೋ ಆಗಿ ಸಮಸ್ಯೆ ಹೆಚ್ಚಾಗ್ತದೆ ಹೊರತು ಸಮಸ್ಯೆ ಪರಿಹಾರ ಆಗೋದಿಲ್ಲ ಅಂತ ದೇವರು. ಅಪ್ಪೆಚ್ಚತೋ ಗುರುದ್ವಾರ ಹೇಗಿದೆ ನೋಡು, ಸೂತ್ರಪ್ರಾಯವಾಗಿ ಒಂದು ವಾಕ್ಯ ಇದೆ, ಶ್ರೀಮದಾಚಾರ್ಯ ವಾಕ್ಯ. ಅಪ್ಪೆಚ್ಚುತೋ ಗುರುದ್ವಾರ, ದೇವರು ಮಾಡಲಿಲ್ಲ, ನಾವು ನೀವಲ್ರಿ. ಅರ್ಜುನನಿಗೆ ಉಪದೇಶ ಮಾಡಿ ಅಸ್ತ್ರಗಳನ್ನು ಜ್ಞಾನವನ್ನು ಮಾಡಿಸಿ ಭಾರಿ ಬುದ್ಧಿವಂತ, ಭಾರಿ ಜ್ಞಾನಿ, ಭಾರಿ ಪರಾಕ್ರಮಿ ಅಂತ ಕೃಷ್ಣ ಮಾಡಬಹುದಾಗಿತ್ತು, ಮಾಡಲಿಲ್ಲ. ಸ್ವಯಂ ಅಖಿಲ ಜಗದ್ ರಕ್ಷಾದ್ಯಮಿತ ಶಕ್ತಿಮಾನ್, ಅಖಿಲ ಜಗತ್ತನ್ನು ರಕ್ಷಣೆ ಮಾಡುವ ಶಕ್ತಿ ಇದ್ದ ಅಮಿತ ಶಕ್ತಿಯಾದ ಭಗವಂತನೂ ಮಾಡಲಿಲ್ಲ. ಅಂದಮೇಲೆ ನಾವು ಮಾಡಬೇಕಾ ಈ ಕೆಲಸವನ್ನು? ನಮ್ಮ ಗುರುಗಳನ್ನು ಬಿಟ್ಟು ಬೇರೆಯವರನ್ನು ಆಶ್ರಯಿಸಬೇಕಾ? ಆಶ್ರಯಿಸಬಾರದು ಅಂತನೂ ಸಲುವಾಗೇನೆ ಅರ್ಜುನನ್ನ ರುದ್ರದೇವರ ಪಾದಕ್ಕೆ ಹಾಕಿದ ಕೃಷ್ಣ. ಸರ್ವಸಮರ್ಥನಾದ ವ್ಯಕ್ತಿ, ರುದ್ರದೇವರಿಗೂ ನಿಯಾಮಕನಾದ ವ್ಯಕ್ತಿ, ರುದ್ರದೇವರಿಗೂ ಸರ್ವಸ್ವನಾದ ವ್ಯಕ್ತಿ. ಅದಕ್ಕೆ ಹೇಳಿದೆ, ಇದು ಒಂದು ಮಾತು, ನೀವೆಷ್ಟು ಹಿಗ್ಗಿಸ್ತಾ ಹೋಗ್ತೀರಿ, ಎಷ್ಟು ಒಡಿತಾ ಹೋಗ್ತೀರಿ, ಅಷ್ಟು ಹಿಗ್ತಾ ಹೋಗ್ತದೆ, ಅಷ್ಟು ವಿಶ್ಲೇಷಣೆ ಸಿಗ್ತಾ ಹೋಗ್ತದೆ, ಅಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಹೋಗ್ತದೆ, ಅಷ್ಟು ಸಮಸ್ಯೆಗಳು ಪರಿಹಾರ ಆಗ್ತಾ ಹೋಗ್ತದೆ. ಅಷ್ಟು ಅದ್ಭುತವಾದಂತಹ ವಿಷಯ. ಜ್ಞಾಪಯನ್ ಫಲ್ಗುಣಸ್ಯಾಸ್ತ್ರ ಗುರುಂ ಗಿರಿಶಮಂಜಸ. ಆ ಫಲ್ಗುಣನಿಗೆ, ಅರ್ಜುನನಿಗೆ ಅಸ್ತ್ರಜ್ಞಾನವನ್ನು ಗಿರೀಶಂ ಅಂಜಸ ರುದ್ರದೇವರಿಂದ ಚೆನ್ನಾಗಿ ತಾನು ತಿಳಿಸಿ ಅವನಿಗೆ ಉಪದೇಶ ಮಾಡಿಸಿ, ಚಕ್ರೇ ತರ್ಥಮೇ ವಾಸ್ಯ ರಕ್ಷಾಂ ಚಕ್ರೇ ತದಾತ್ಮಿಕಾಂ ಸಾತ್ಮಯಿತ್ವಾ ಸುಭದ್ರಾಂಚ, ಸುಭದ್ರೆಗೆ ಹೋಗಿ ತಾನು ಮತ್ತು ಪುತ್ರ ಶೋಕವಾಗಿರ್ತದೆ ಅದನ್ನು ಸಮಾಧಾನಗೊಳಿಸ್ತಾನೆ ಕೃಷ್ಣ. ಹೋಗಿ ಉಪಪ್ಲಾವ್ಯ ನಗರಕ್ಕೆ ಹೋಗಿ ಅಲ್ಲಿ ಸಮಾಧಾನ ಮಾಡಿ, ಯೋಜಯಿತ್ಮಾರಥಂ ಪ್ರಾತಃ ಸಾರ್ಜುನೋ ಯುದ್ಧಮಭ್ಯದಾತ್ ಶ್ರುತ್ವಾ ಪ್ರತಿಜ್ಞಾಂ ಪುರುಹೂತ ಸೋನೋ ದುರ್ಯೋಧನೇನಾರ್ಥಿತ ಸಿಂಧೂರ. ಮತ್ತೆ ದುರ್ಯೋಧನಿಗೆ ಶುರುವಾಯಿತು. ಅಭಿಮನ್ಯು ಏನೋ ಸತ್ತು ಹೋಗಿದ್ದಾನೆ, ಭಾಳ ಸಂತೋಷದಿಂದ ಇದ್ದೇವೆ ಅಂತಂದರೆ ಇದೆಲ್ಲ ಆದದ್ದು ಯಾರಿಂದ? ಜಯದ್ರಥನಿಂದ. ಹಾಗಾಗಿ ಜಯದ್ರಥ ಅಂದ ಯಾರು? ನನ್ನ ತಂಗಿ ಮಗ ದುರ್ಯೋಧನ ಹೇಳ್ತಾನೆ. ನನ್ನ ತಂಗಿ ಮಗ ಅವನು, ನನ್ನ ತಂಗಿ ಗಂಡ ಅವನು. ಹಾಗಾಗಿ ನನ್ನ ತಂಗಿ ಗಂಡ ಆದ ದುರ್ಯೋಧನ
ಜಯದ್ರಥ ಅವನನ್ನು ಬದುಕಿಸ್ಬೇಕು ಸ್ವಾಮಿ ನೀವು ಅಂತ ಮತ್ತೆ ಪುನಃ ಹೋಗಿ ತ್ರಾತಾಸ್ಮ್ಯಹಂ ಸರ್ವಥೇತಿ ಪ್ರತಿಜ್ಞಾಂ ಕೃತ್ವಾ ದ್ರೋಣೋ ವ್ಯೂಹಂ ಅಭೇದ್ಯ ಮಾತನೋ. ಆ ದ್ರೋಣಾಚಾರ್ಯ ಪೂರ್ಣ ಭರವಸೆ ಕೊಡ್ತಾರೆ, ಏನೇನೇನು ಕಾಳಜಿ ಮಾಡಬೇಡಪ್ಪ, ನಿನ್ನ ತಂಗಿ ಗಂಡ ಜಯದ್ರಥ ಅವಶ್ಯವಾಗಿ ಬದುಕ್ತಾನೆ, ನಾನು ಅವನಿಗೆ ರಕ್ಷಾಕವಚನಾಗಿರ್ತೇನೆ. ಏನು ಮಾಡ್ತೇನೆ ಗೊತ್ತಾ ನಿನಗೆ? ಸದಿವ್ಯಮಗ್ರಂ ಶಕಟಾಬ್ಜವಕ್ರಂ ಕೃತ್ವಾ ಸ್ವಯಂ ವ್ಯೂಹ ಮುಖೇ ವ್ಯವಸ್ಥಿತಃ ಪೃಷ್ಠೇ ಕರ್ಣದ್ರೋಣಿ ಕೃಪೇಶ ಶಲ್ಯೆ ಜಯದ್ರಥಂ ಗುಪ್ತಂ ಅಗಾತ್ಪರೈಶ್ಚ. ಜಯದ್ರಥ ಎಲ್ಲಿದ್ದಾನೆ ಅಂತ ಹುಡುಕುವುದಲ್ಲ, ಸುದ್ದಿನೂ ಅರ್ಜುನಿಗೆ ಗೊತ್ತಾಗದೇ ಇದ್ದಂತೆ ನಾನು ವ್ಯವಸ್ಥೆ ಮಾಡ್ತೇನೆ. ಶಕಟ, ಅಬ್ಜ, ಚಕ್ರ 3 ವ್ಯೂಹಗಳನ್ನು ನಿರ್ಮಾಣ ಮಾಡ್ತೇನೆ. ಮೊದಲಿಗೆ ಶಕಟ ವ್ಯೂಹ, ಆಮೇಲೆ ಅಬ್ಜ ವ್ಯೂಹ, ಆದ ನಂತರದಲ್ಲಿ ಒಳಗೆ ಚಕ್ರ ವ್ಯೂಹ. ಒಂದು ವ್ಯೂಹವನ್ನು ಅರ್ಥ ಮಾಡಿಕೊಳ್ಳಿಕ್ಕೇನೆ ಅರ್ಜುನನಿಗೆ ಇಡೀ ದಿವಸ ಹೋಗ್ತದೆ. ಮಹಾವಿದ್ವಾಂಸ ಮಹಾಪಂಡಿತನಾದರೂ ಈ ಚಕ್ರವನ್ನು, ಈ ವ್ಯೂಹವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ. ಮೊದಲಿಗೆ ಶಕಡ, ಆಮೇಲೆ ಅಬ್ಜ, ಆಮೇಲೆ ಚಕ್ರ, ಇದರ ಮಧ್ಯದಲ್ಲಿ ನಾವೆಲ್ಲ ಇರ್ತೇವೆ. ಅದನ್ನು ನಮ್ಮನ್ನೆಲ್ಲ ದಾಟಿಕೊಂಡು ಅರ್ಜುನ ಜಯದ್ರಥನ ಹತ್ರ ಬರಬೇಕು. ಇಷ್ಟೊತ್ತಿಗೆ ಅನೇಕ ಸೂರ್ಯಾಸ್ತಗಳಾಗೋಗ್ತವೆ, ಏನು ಕಾಳಜಿ ಮಾಡಬೇಡ ಅಂತ ಹೇಳಿ ಭರವಸೆಯನ್ನು ಕೊಡ್ತಾರೆ ದ್ರೋಣಾಚಾರ್ಯ ದುರ್ಯೋಧನನಿಗೆ. ಪೃಷ್ಠೆ ಕರ್ಣದ್ರೋಣಿ ಕೃಪೇಶ ಶಲ್ಲಿ ಜಯದ್ರಥಂ ಗುಪ್ತ ಮಗಾತ್ಪರೈಶ್ಚ. ಹೆಂಗೆ ಸಾಧ್ಯ? ಕೃಷ್ಣ ಮಾಡಿದ ಉಪಾಯವನ್ನು ಬಿಟ್ಟರೆ ಜಯದ್ರಥನನ್ನು ಸಂಹಾರ ಮಾಡುವುದು ಸಾಧ್ಯವೇ ಆಗ್ತಾ ಇದ್ದಿದ್ದಿಲ್ಲ. ಅಷ್ಟು ಘನಘೋರವಾದ ವ್ಯೂಹವನ್ನು ರಚನೆ ಮಾಡಿದ್ದಾರೆ ದ್ರೋಣಾಚಾರ್ಯರು. ಎಷ್ಟು ಅದ್ಭುತ ಇದೆ ನೋಡಿ. ಅಥಾರ್ಜುನೋ ದಿವ್ಯ ರಥೋಪರಿಸ್ಥಿತ ಸುರಕ್ಷಿತ ಕೇಶವೇನಾವ್ಯಯೇನ. ಮರುದಿನ ಆಗಿದೆ, ಅರ್ಜುನ ರಥದ ಮೇಲೆ ಕೂತು ಭಾರಿ ಅಭೇದ್ಯವಾದ ದಿವ್ಯವಾದ ರಥ, ಭಾರಿ ಬಿಲ್ಲು ಧನುಸ್ಸುಗಳನ್ನು ಧಾರಣೆ ಮಾಡಿ ಇದರ ತರುವಾಯ ಕೃಷ್ಣನ ರಕ್ಷಾಕವಚ, ಕೃಷ್ಣನ ಅನುಗ್ರಹದಿಂದ ಕೂಡಿದವನಾಗಿ ವಿಜಿತ್ಯ ದುರ್ಮರ್ಷಣ ಮಾಗ್ರತೋ ಭೇದಾತ್ ದ್ರೋಣಂ ಸುಧನ್ವಾ ಗುರುರುಗ್ರ ಪೌರುಷ. ಭಾರ ಈಗ ಹುರುಪಿನಿಂದ ಎದ್ದ ಮೇಲೆ ಕೆಲಸಗಳನ್ನು ಮಾಡ್ತೇವಲ್ಲ ನಾವು, ಹಾಗೆ ಯುದ್ಧ ಪ್ರಾರಂಭವಾದ ಕೆಲವು ಹೊತ್ತು ಭಾರೀ ಭಯಾನಕವಾದ ಯುದ್ಧಗಳನ್ನು ತೋರಿಸಿ ಪ್ರದಕ್ಷಿಣೀಕೃತ್ಯ ತಮಶ್ವಗಾತ್ ತತಃ ಕಾಲಾತ್ಯಂತ್ವೇತ ವಿಶಂಕಮಾನಃ. ಭಯಾನಕವಾಗಿ ದ್ರೋಣಾಚಾರ್ಯರು ಎದುರಿಗೆ ಬರ್ತಾರೆ. ದ್ರೋಣಾಚಾರ್ಯರು ಈ ಬರ್ತಾನಲ್ಲ, ಏನಂತಾರೆ ಅದಕ್ಕೆ, ಈ ಟೆಸ್ಟ್ ಮ್ಯಾಚ್ಗಳೆಲ್ಲ ಇರ್ತದೆ ನೋಡ್ರಿ, ನೈಟ್ ವಾಚ್ಮ್ಯಾನ್ ಅಂತ ಬರ್ತಾನೆ. ಅವನು ಬಂದೇನು ಮಾಡ್ತಾನೆ, ಅವತ್ತಿನ ದಿವಸವನ್ನು ಕಳೆದ್ರೆ ಸಾಕು, ಮರುದಿನ ಭಾರೀ ಏನಂತಾರೆ ಇವರು ಆಟಗಾರರು ಪ್ಲೇಯರ್ಸು ಬಂದು ಮುಂದಿನ ದಿವಸ ಅದನ್ನು ನಡೆಸ್ಕೊಂಡು ಹೋಗಬೇಕು, ಇವತ್ತಿನ ದಿವಸ ಅವರು ಔಟ್ ಆಗಬಾರ್ದು ಅಂಥೇಳಿ ಯಾರೋ ಬೌಲರ್ಸು ಯಾರೋ ಒಬ್ಬರು ಬರ್ತಾರೆ. ಹಾಗೆ ಇಲ್ಲಿ ಹಾಗಲ್ಲ, ಇಲ್ಲಿ ದ್ರೋಣಾಚಾರ್ಯರು ಅವತ್ತಿನ ದಿವಸ ಪೂರ್ಣ ಕಳೆದು ಹಾಕಬೇಕು ಅಂತ ಅರ್ಜುನನ ಜೊತೆಗೆ ಸಾಕಷ್ಟು ಹೊತ್ತು ಯುದ್ಧ ಆಡೋಣ ಅಂತ ಬರ್ತಾರೆ. ಅರ್ಜುನ ಬಂದವನೇ ಬಂದು ಧನುಸ್ಸನ್ನು ಕತ್ತರಿಸ್ತಾನೆ, ಧ್ವಜವನ್ನು ಹೊಡಿತಾನೆ, ಅವರನ್ನು ತಳಗೆ ಬೀಳಿಸ್ತಾನೆ, ತಳಗೆ ಬೀಳಿಸಿ ಅವರಿಗೆ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಹಾಕೊಂಡು ಹೋಗೇ ಬಿಡ್ತಾನೆ ದ್ರೋಣಾಚಾರ್ಯರನ್ನು. ಅರ್ಜುನನಿಗೆ ಪ್ರೇರಿಸುವ ಕೃಷ್ಣ ಪರಮಾತ್ಮ ಇದ್ದಾನ ರಥದಲ್ಲಿ. ಪ್ರದಕ್ಷಿಣೀಕೃತ್ಯ ತಮಶ್ವಗಾತ್, ಅಶ್ವವನ್ನು ಕೊಂದು ಹಾಕ್ತಾನೆ. ತದ ಕಾಲಾತ್ಯಯಂ ತೇಜು ವಿಶಂಕಮಾನ ರಥಂ ಮನೋವೇಗಂ. ಏನು ಅದ್ಭುತ ನೋಡ್ರಿ ಕೃಷ್ಣಂದು. ಕೃಷ್ಣ ರಥವನ್ನು ಎಷ್ಟು ವೇಗವಾಗಿ ಓಡಿಸಬೇಕು. ಇವತ್ತು ಬಹಳ ಮಹತ್ವದ ದಿನ, ಇಂಪಾರ್ಟೆಂಟ್ ದಿವಸ ಇವತ್ತು. ಯಾಕೆ? ಬೇರೆ ದಿನಗಳಲ್ಲಿ ರಥವನ್ನು ಓಡಿಸದಂತೆ, ಯುದ್ಧವನ್ನು ಆಡಿಸದಂತೆ, ಪರಾಕ್ರಮವನ್ನು ಆಡಿಸದಂತೆ ಇವತ್ತು ಆಡಿಸಿದ ನಡೆಯುವುದಿಲ್ಲ. ಹೆಚ್ಚು ಕಮ್ಮಿ ಆದರೆ ಅರ್ಜುನ ಹೋದ, ಅರ್ಜುನ ಸತ್ಯ ಹೋಗ್ತಾನೆ, ಪ್ರತಿಜ್ಞೆ ಮಾಡಿಟ್ಟಿದ್ದಾನೆ ಮಹಾನುಭಾವ. ಒಂದೊಂದು ಕ್ಷಣನೂ ಬಹಳ ಮಹತ್ವದ್ದು ಅಂತ ಹೇಳಿ ಕೃಷ್ಣ ಅರ್ಜುನನನ್ನು ಕರೆದುಕೊಂಡು ರಥವನ್ನು ಸಾಗಿಸ್ತಾ ಇದ್ದಾನೆ. ಎಷ್ಟು ವೇಗವಾಗಿ ಸಾಗಿಸ್ತಾ ಇದ್ದಾನೆಂದರೆ ಶ್ರೀಮದಾಚಾರ್ಯರು ತಮ್ಮ ಮಾತುಗಳಿಂದ ಹೇಳ್ತಾರೆ, ಭಾರಿ ರಥಂ ಮನೋವೇಗ ಮತಾದ್ರಯದ್ಧರಿರ್ ಯಥಾಶರಾಹ ಪೇತುರಮುಷ್ಯ ಪೃಷ್ಠತಃ. ಈಗ ಸಾಮಾನ್ಯವಾಗಿ ಬಾಣಗಳನ್ನು ಬಿಡ್ತೇವಲ್ಲ, ನಾವು ನಿಂತಿರ್ತೇವೆ, ಬಾಣ ಬಿಟ್ಟರೆ ಬಾಣ ಮುಂದೆ ಹೋಗ್ತಿರ್ತದೆ, ನಾವು ಅದರ ಹಿಂದೆ ಹೋಗಬೇಕು ರಥವನ್ನು ತಗೊಂಡು. ಯಾಕೆ? ಅಷ್ಟು ವೇಗವಾಗಿ ಬಾಣ ಹೋಗ್ತಿರ್ತದೆ. ಅರ್ಜುನ ಬಾಣಗಳನ್ನು ಬಿಟ್ಟರೆ ಬಾಣಗಳು ಹಿಂದೆ ಉಳಿತಿತ್ತು ಅಂತೆ, ಕೃಷ್ಣ ತನ್ನ ರಥವನ್ನು ಮುಂದೆ ತಗೊಂಡು ಹೋಗ್ತಿದ್ದಂತೆ. ಅಷ್ಟು ಬಾಣದಕ್ಕಿಂತಲೂ
ವೇಗವಾಗಿ ಮನಸ್ಸಿನಕ್ಕಿಂತಲೂ ವೇಗವಾಗಿ ರಥವನ್ನು ತೆಗೆದುಕೊಂಡು ಹೋಗ್ತಾ ಇದ್ದ ಅಂತೆ ಕೃಷ್ಣ ಪರಮಾತ್ಮ. ನಾನು ಹೇಳಿದ್ದು ಗೊತ್ತಾಯ್ತಲ್ಲ, ಹೀಗೆ ಬಾಣವನ್ನು ಎಸೆದಿದ್ದೇವೆ. ಈ ಪೆನ್ನು ಬಾಣ ಅಂತ ತಿಳಿದಿ, ಬಾಣವನ್ನು ಎಸೆದರೆ ಈ ಪೆನ್ನು ಮುಂದೆ ಹೋಗ್ತದೆ, ಮೊದಲಿಗೆ ಬಾಣ ಮುಂದೆ ಹೋಗ್ತದೆ, ನಾವು ಎಸೆದವರು ಹಿಂದಿರ್ತೇವೆ. ಬಾಣವನ್ನು ಬಿಟ್ಟವರು ಹಿಂದಿರ್ತೇವೆ, ಬಾಣ ಮುಂದಿರ್ತದೆ. ಆದರೆ ಕೃಷ್ಣನ ಅದ್ಭುತವಾದ ಸಾರಥ್ಯ, ಆ ವೇಗ ನಡೆಸುವ ಕೌಶಲ ಬಾಣಕ್ಕಿಂತಲೂ ಮುಂದೆ ಹೋಗ್ತಾ ಇದ್ದಂತೆ. ಅಂದರೆ ಬಾಣ ಇವನಿಗೆ ಬಡಿತಿತ್ತ? ಇಲ್ಲ, ಬಾಣ ಮೇಲೆ ಇರ್ತಿತ್ತು. ಅಷ್ಟು ವೇಗವಾಗಿ ಕೃಷ್ಣ ರಥವನ್ನು ನಡೆಸಿಕೊಂಡು ಹೋಗುವ ಕೌಶಲ್ಯ ತಾನು ಪಡೆದಿದ್ದ. ರಥಂ ಮನೋವೇಗ ರಥಾ ಅನಯದ್ಧರಿರ್ಯಥಾ ಶರಾಪೇತು ರಮುಷ್ಯ ಪೃಷ್ಠತಃ ವಿಜಿತ್ಯ ಹಾರ್ದಿಕ್ಯ ಮಥಾ ಪ್ರಯತ್ನತಃ ಸ ಇಂದ್ರ ಸೂನುರ್ವಿವೇಶೇಷ ತದ್ಬಲಂ. ಭಯಾನಕ ಯುದ್ಧವನ್ನು ಆಡ್ತಾ, ಎಲ್ಲರನ್ನು ದಾಡ್ತಾ ಚಕರ್ತ ಚೋಗ್ದ್ರ್ಯೋ ದಶತಾಂಶಿರಾಂಸಿ ಶರೈ ಶಿರಾಂತ ಕರೈ ಸಮಂತತಃ ದೃಢಾಯು ಅಚ್ಯುತಾಯು ವಿಂದ ಅನುವಿಂದ ಇವ್ರನ್ನೆಲ್ಲ ಕೊಲ್ತಾ ಶರಾಭ್ಯಾಂ ಪ್ರೇಷಯಾಮಾಸ ಯಮಾಯ ವಿಜಿತೋ ಯುಧಿ. ಯಮಪಟ್ಟಣಕ್ಕೆ ಕೊಟ್ಟು ಕಳಿಸ್ತಾ ಇದ್ದಾನೆ. ಯಾರು ಎದುರಿಗೆ ಬರ್ತಾರೋ ಅವ್ರನ್ನ ಒಂದು ಸೋಲಿಸೋದು, ಒಂದು ಕೊಲ್ಲುದು, ಇಷ್ಟು ಮಾಡಿ ಅರ್ಜುನ ವೇಗವಾಗಿ ಅವನು ಗುರಿ ಲಕ್ಷ್ಯ ಯಾವುದು? ಜಯದ್ರಥ ಎಲ್ಲಿದ್ದಾನೆ? ಎಲ್ಲೋ ಮೂಲೆಯಲ್ಲಿ ದ್ರೋಣಾಚಾರ್ಯರು ಸುಭದ್ರವಾದ ರಕ್ಷಾ ಕವಚದಿಂದ ಅವನನ್ನು ಕಟ್ಟಿ ಒಳಗಿಟ್ಟು ಬಿಟ್ಟಿದ್ದಾರೆ. ಅವನ ತನ್ನ ತಲುಪಿ ಯುದ್ಧ ಮಾಡಿ ಅವನನ್ನು ಕೊಂದು ಹಾಕಬೇಕು. ಇದು ಅರ್ಜುನನ ಗುರಿ ಲಕ್ಷ್ಯ. ಹಾಗಾಗಿ ಕೊನೆಗೆ ಸುದಕ್ಷಿಣಂಚ ಕಾಂಬೋಜಂ ನಿಹತ್ಯಾಂಬಷ್ಟಮೇವಚ ಶ್ರುತಾಯುಧಿರ್ ನದೀಜಾತಂ ವರುಣಾದಾಸ ಆಹ. ಶ್ರುತಾಯುಧ ಅಂತ ಒಬ್ಬ ವ್ಯಕ್ತಿ, ಅವನು ವರುಣನಿಂದ ನದಿಯಲ್ಲಿ ಹುಟ್ಟಿದಂಥ ವ್ಯಕ್ತಿ. ಹುಟ್ಟಿದಾಗ ವರುಣನ ಕಡೆಯಿಂದ ಒಂದು ಅಸ್ತ್ರವನ್ನು ಪಡೆದಿರ್ತಾನೆ. ಭಾರಿ ಯಸ್ಯಾದಾತ್ ವರುಣೋ ದಿವ್ಯಂ ಅಮೋಘಾಂ ಮಹಿತೀಂ ಗದಾಂ. ಭಾರಿ ಅಸ್ತ್ರವನ್ನು ಕೊಟ್ಟಿರ್ತಾನೆ. ಅಸ್ತ್ರವನ್ನು ಕೊಡಬೇಕಾದಾಗ ಹೇಳಿರ್ತಾನೆ ಏನಂತ? ನೋಡಪ್ಪ ಶ್ರುತಾಯುಧ, ನೀನು ಅಸ್ತ್ರವನ್ನು, ಈ ಅಮೋಘವಾದ ಅಸ್ತ್ರವನ್ನು ಯಾರು ಯುದ್ಧ ಮಾಡ್ತಾರಲ್ಲ ಅವ್ರ ಮೇಲೆ ಹಾಕು. ಯಾರೇ ಇರಲಿ ಅವನನ್ನು ಕೊಂದು ಹಾಕಿ ನಿನ್ನ ಕಡೆಗೆ ಬರ್ತದೆ ಇದು ಅಸ್ತ್ರ. ಯುದ್ಧವನ್ನು ಆಡದೇ ಇದ್ದ ವ್ಯಕ್ತಿ ಮೇಲೆ ನೀನೇನಾದರೂ ಅಸ್ತ್ರಪ್ರಯೋಗವನ್ನು ಮಾಡಿದೆ ಅಂದರೆ ನಿನ್ನನ್ನೇ ಬಂದು 100 ಹೋಳು ಮಾಡಿ ಹಾಕ್ತದೆ, ತಲೆಯನ್ನು ಶೀಳಿ ಹಾಕ್ತದೆ ಅಂತ ಹೇಳಿ ತಂದೆ ಕೊಟ್ಟಿದ್ದಾನೆ. ಆದರೆ ಶ್ರುತಾಯುಧ ವಿಚಿತ್ರ ನೋಡ್ರಿ. ದೇವರ ಲೀಲೆ, ದೇವರ ಮಹಿಮೆ, ದೇವರ ಅಚಿಂತ್ಯದ್ಭುತ ಶಕ್ತಿ ಯಾರಿಗೆ ಯಾವ ಹೊತ್ತಿಗೆ ಏನು ಪ್ರೇರಣೆ ಮಾಡ್ತಾನೆ ಗೊತ್ತಿಲ್ಲ. ತಪ್ಪು ಅಂತ ಗೊತ್ತಿರ್ತದೆ, ಇದು ಪಾಪ ಸಾಧನ ಅಂತ ಗೊತ್ತಿರ್ತದೆ, ಇದು ಮಾಡಬಾರದು ಅಂತ ಗೊತ್ತಿರ್ತದೆ. ಮಾಡಿದರೆ ನನಗೆ ಅನಾಹುತ, ಇದರಿಂದ ನನಗೆ ಸಂಕಟ ಇದೆ, ಕಷ್ಟ ಇದೆ, ಆಪತ್ತು ಇದೆ ಅಂತ ಗೊತ್ತಿದ್ದರೂ ಆ ಕೆಲಸವನ್ನು ಆ ವ್ಯಕ್ತಿಯನ್ನು ಮಾಡ್ತಾನೆ ಅಂದರೆ ಏನರ್ಥ? ತಿಳಿದು ಮಾಡ್ತಾನೆ ಅಂದರೆ ಏನರ್ಥ? ದೇವರ ಪ್ರೇರಣೆ. ಅವನ ಕಡೆಯಿಂದ ಈ ಹೊತ್ತಿಗೆ ಇಷ್ಟು ಪಾಪಗಳು ಆಗಬೇಕಾಗಿದೆ, ಆದ್ದರಿಂದ ಪಾಪವನ್ನು ಭಗವಂತ ಅವನ ಕಡೆಯಿಂದ ಮಾಡಿಸ್ತಾನೆ, ತಿಳಿದು ಮಾಡಿಸ್ತಾನೆ. ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಆಯಿತು ಇನ್ನು ಅವಸ್ಥೆ. ಎಲ್ಲ ತೊಳೆದಿದ್ದಾನೆ, ಎಲ್ಲ ಘನಘೋರವಾಗಿದ್ದು ಯುದ್ಧ ನಡೀತಾ ಇದೆ. ಸಾಮಾನ್ಯವಾಗಿ ಯುದ್ಧ ಮಾಡುವ ಕ್ರಮ, ಮೊದಲಿಗೆ ಯುದ್ಧದಲ್ಲಿ ಯಾವ ರಥವನ್ನು ಹಿಡಿದುಕೊಂಡು ಪರಪಕ್ಷದವನು ನಿಂತಿರ್ತಾನೋ ಮೊದಲಿಗೆ ಅವನ ಅಶ್ವವನ್ನು ಕೊಂದು ಹಾಕೋಣ, ಕುದುರೆಗಳನ್ನು, ಸಾರಥಿಯನ್ನು ಕೊಂದು ಹಾಕೋಣ, ಧ್ವಜವನ್ನು, ರಥವನ್ನು ಬಿಳಿಸಿ ಕೊನೆಗೆ ಒಬ್ಬ ರಥಕ್ಕೆ ನಿಂತಿರ್ತಾನೆ, ಅವನನ್ನು ಕೊಂದು ಹಾಕಿಬಿಡೋಣ ಅಂತ ಸಾಮಾನ್ಯವಾಗಿ ಯುದ್ಧ ಮಾಡಬೇಕಾದಾಗ ಈ ಕ್ರಮ ಇರ್ತದೆ. ಇನ್ನು ಶ್ರುತಾಯುಧ ಏನು ಮಾಡಿದ? ಕೃಷ್ಣನಿಗೂ ಯುದ್ಧಕ್ಕೂ ಸಂಬಂಧ ಇಲ್ಲ, ಅವನು ಸಾರಥಿ. ಹಾಗಾಗಿ ಕೃಷ್ಣನೇ ಎಲ್ಲದಕ್ಕೂ ಮೂಲ. ಕೃಷ್ಣನನ್ನು ಇಲ್ಲ ಅಂತ ಮಾಡಿಬಿಟ್ರೆ ಸಾಕು, ಅರ್ಜುನ ಅನಾಯಾಸ ಸಿಕ್ಕಿಬಿಡ್ತಾನೆ ಅಂತ ಹೇಳಿ ಯುದ್ಧ ಆಡದೇ ಇದ್ದ ಕೃಷ್ಣನ ಮೇಲೆ ತನ್ನ ತಂದೆ ವರುಣನ ಮಗನಾದ ಶ್ರುತಾಯುಧನಿಗೆ ಕೊಡಬೇಕಾದಾಗ ಹೇಳಿ ಕೊಟ್ಟಿರ್ತಾನೆ ಅಸ್ತ್ರವನ್ನು ಕೃಷ್ಣನ ಮೇಲೆ ಪ್ರಯೋಗ ಮಾಡಿದ. ಅಸ್ತ್ರವನ್ನು ಯುದ್ಧವನ್ನು ಆಡದೇ ಇದ್ದ ವ್ಯಕ್ತಿ ಮೇಲೆ ಪ್ರಯೋಗ ಮಾಡಬೇಡ ಅಂತ ಹೇಳಿ ಕೊಟ್ಟಂತಹ ದಿವ್ಯವಾದ ಅಮೋಘವಾದ ಅಸ್ತ್ರವನ್ನು ಶ್ರುತಾಯುಧ ಕೃಷ್ಣನ ಮೇಲೆ ಪ್ರಯೋಗ ಮಾಡ. ಕೃಷ್ಣನ ತನ ಹೋಗ್ತದೆ, ತಿರುಗಿ ಬಂದು ಇವನನ್ನೇ ಕೊಂದು ಹಾಕಿಬಿಡ್ತಾನೆ. ಸತೈಸ್ತೇನ ಶರೈರ್ಹಿ ತೀಕ್ಷ್ಣೈರ್ ಆಪಿತೋ ವಿರತಂ ಕ್ಷಣಾಚ್ಚಕಾರ ಪಾರ್ಥಸ್ಯ ಅತ ಮಾರುಕ್ಷ್ಯ ಹರಿಧರಾಯತಾಂ ಗದಾಂ ಚಿಕ್ಷೇಪ. ದಿವ್ಯವಾದ ಗದೆಯನ್ನು ಕೊಟ್ಟಿರ್ತಾರೆ. ಗದಾಂ ಚಿಕ್ಷೇಪ ಸಾತಸ್ಯ ವರುಣೇ ಶಿರಯೇವತು ಬಿಭೇದ ಶತತಾಶೀರ್ಣ ಮಸ್ತಕ ಸೋಪಪತ್ ಬುಭಿ.
100 ಹೋಳಾಗಿ ಹೋಗ್ತದಂತೆ ತಲೆಯ ಒಂದು. ಭೂಮಿ ಮೇಲೆ ಬಿದ್ದು ಹೋಗ್ತಾನೆ ಶತಾಯುಧ. ದೇವರ ಮಾಯಾ, ದೇವರ ಅಚಿಂತ್ಯದ್ಭುತ ಶಕ್ತಿ ಲಕ್ಷ್ಮೀದೇವಿಯನ್ನು ಬಿಟ್ಟದ್ದಲ್ಲ. ಹಾಗಾಗಿ ಆ ಪ್ರಯೋಗವನ್ನು ಅವನ ಕಡೆಯಿಂದ ಮಾಡಿಸಿ ತನ್ನ ಬಾಣ, ತನ್ನ ಅಸ್ತ್ರ, ತನ್ನ ಗದೆಯಿಂದ ತಾನೇ ಸಾಯುವಂತೆ ಆಯಿತು. ಅಯುಧ್ಯಂತಂ ಸ್ವಗದಯ ಯದಿ ತಾಡಯತಿ ಸ್ವಯಂ ತಯಾ ಶೀರ್ಣಮಸ್ತಿಕೋ ಮರಿಷ್ಯತಿನ ಸಂಶಯ ಅಮೋಘಾ ಚಾನ್ಯಕಾಂ ಸೇಯಾಂ ಗದಾ ತವ ಭವಿಷ್ಯತಿ ಇತ್ಯಬ್ರವೀತ್ ತಂ ವರುಣಂ ಪುರಾ ತೇನ ಕೇಶವೇ ಅಯುಧ್ಯತಿ ಗದಾಕ್ಷೇಪಾತ್ ತಯಾ ಶಿರಸ್ತದಾ. ಹೀಗೆ ಕೃಷ್ಣ ಪರಮಾತ್ಮ ನಡುವೆ ಬಂದಂತಹ ಎಲ್ಲ ವಿಘ್ನಗಳನ್ನು ದಾಟಿ ಮಧ್ಯದಲ್ಲಿ ಅಲಂಬುಸ ಅಂತ ಬರ್ತಾನೆ. ಅಲಂಬುಸನಿಗೆ ಘಟೋತ್ಕಚನಿಗೆ ಯುದ್ಧವಾಗ್ತದೆ. ಆಕಾಶದಲ್ಲಿ ಇಟ್ಟುಕೊಂಡು ಭಯಾನಕ, ಇಬ್ಬರು, ಅವನು ರಾಕ್ಷಸ ಇವನು ರಾಕ್ಷಸ, ಭಯಾನಕ ಯುದ್ಧವಾಗ್ತದೆ. ಕೃತವರ್ಮ ಬರ್ತಾನೆ, ಅವನ ಜೊತೆಗೆ ಯುದ್ಧವಾಗ್ತದೆ. ಕೊನೆಗೆ ಸೂರ್ಯಾಸ್ತ ಆಗಿಬಿಡುತ್ತದೆ. ಮತ್ತೆ ಇದನ್ನು ಮತ್ತೆ ನಾಳೆ ಹೇಳ್ತೇನೆ, ಸಂಕ್ಷೇಪವಾಗಿ ಹೇಳ್ತಾ ಇದ್ದೆ. ಸೂರ್ಯಾಸ್ತವಾಗಿ ಬಿಡುತ್ತದೆ. ಅರ್ಜುನ ಚಿತವನ್ನು ನಿರ್ಮಾಣ ಮಾಡಿಕೊಂಡು ಸಾಯಬೇಕಂತ ಬರ್ತಾನೆ. ಅದನ್ನು ನೋಡ್ಲಿಕ್ಕಂತೂ ಹುಚ್ಚ ಜಯದ್ರಥ ಎಲ್ಲೋ ದೂರದಲ್ಲಿ ಇರ್ತದೆ, ಓಡಿ ಬರ್ತದೆ. ಕರ್ಮ ಧರ್ಮ ಸಂಯೋಗವಶಾತ್ ಏನಾಗಿರ್ತದೆ ಅಂದರೆ, ಜಯದ್ರಥ ಎಲ್ಲರಿಗಿಂತಲೂ 1 ಫೂಟ್ ಎತ್ತರದ್ದು. ಎಲ್ಲರೂ 6 ಇದ್ದರೆ ಇವನು 7 ಇರ್ತಾನೆ. ಹಾಗಾಗಿ ಇವನು ಕಂಡುಬಿಟ್ಟ. ದೇವರು ಸುದರ್ಶನ ಚಕ್ರವನ್ನು ಮಧ್ಯ ಮಾಡಿ ಸೂರ್ಯನ ಬಿಸಿಲನ್ನು ತಡೆದಿರ್ತಾನೆ, ಮತ್ತೆ ಪುನಃ ತೆಗಿತಾನೆ. ಆಗ ಸೂರ್ಯ ಇದ್ದಾನೆ, ಯುದ್ಧ ಮುಗಿದಿಲ್ಲ, ಇನ್ನು ಸೂರ್ಯಾಸ್ತವೇ ಆಗಿಲ್ಲ. ಸೂರ್ಯಾಸ್ತವಾಗದೇನೆ ಅರ್ಜುನ ಸಾಹಿತಿ ಹಾಕಿ ಅವನನ್ನು ಕೊಂದು ಹಾಕುವಂತ ಕೃಷ್ಣ. ಅಲ್ಲೇ ದೂರ ಹೋಗೋ ಕಾಣಿಲ್ಲ, ಅವನೇ ಓಡಿ ಬಂದುಬಿಟ್ಟಿರ್ತಾನೆ. ಅರ್ಜುನ ನನ್ನ ಸಲುವಾಗಿ ಸಾಲಿಕತ್ತಾನೆ, ಭಾರಿ ನಾ ಗೆದ್ದೆ ಅಂತ ನೋಡೋದಕ್ಕೆ ಹುಚ್ಚು ಬರ್ತಾನೆ. ಆ ಜಯದ್ರಥನನ್ನು ಅಲ್ಲೇ ಇದ್ದ ಬಾಣಗಳನ್ನು ಎತ್ತಿ ಹೊಡೆದು ರುಂಡವನ್ನು ಹಾರಿಸಿ ಕೊಂದಾಕ್ತಾನೆ. ಕೃಷ್ಣ ಹೇಳ್ತಾನೆ, ಆ ರುಂಡ ತಳಗೆ ಬೀಳುವಂತೆ ಇಲ್ಲ, ಬಿದ್ದರೆ ನಿನ್ನ ತಲೆ ಒಡೆದು ಹೋಗ್ತದೆ. ಅವರಪ್ಪ ಪ್ರತಿಜ್ಞೆ ವರವನ್ನು ಕೇಳಿದ್ದಾನೆ. ಅವರಪ್ಪ ಸಾಯಂಕಾಲ ಸೂರ್ಯಾಸ್ತ ಆಗ್ತಿರ್ತದೆ, ಸಂಧ್ಯಾವಂದನ ಮಾಡ್ತಾ ಅರಿಗೆಯನ್ನು ಕೊಡ್ತಿರ್ತಾರೆ. ಕೈಯಲ್ಲಿ ಹೋಗಿ ಕೃಷ್ಣ ಆ ರುಂಡವನ್ನು, ಆ ಜಯದ್ರಥನ ರುಂಡವನ್ನು ಅವರ ತಂದೆ ಕೈಯಲ್ಲಿ ಹೋಗಿ ಬೀಳುವುತನ ಆ ಬಾಣಗಳನ್ನು ಅರ್ಜುನನಿಂದ ಬಿಡಿಸಿ ಕೊನೆಗೆ ಕೈಯಲ್ಲಿ ಅವನ ತಂದೆ ಮಗನ ರುಂಡವನ್ನು ಕೈಯಲ್ಲಿ, ತಂದೆಯ ಕೈಯಲ್ಲಿ ಬೀಳುತ್ತದೆ. ಅವನ ಅರಿಗೆ ಪ್ರಕಾರ ತಲೆಗೆ ಬಿಡುತ್ತಾನೆ. ನೋಡ್ತಾನೆ ತನ್ನ ಮಗನ ರುಂಡ ತಲೆ, ಅವನೇ ವರ ಬೆಡಿರುತ್ತಾನೆ, ಅವನ ತಲೆನೇ ಒಡೆದು ಹೋಗ್ತು. ತಂದೆ ಮಗ ಇಬ್ಬರು ಏಕಕಾಲಕ್ಕೆ ಸತ್ತು ಹೋಗ್ತಾರೆ. ಕೃಷ್ಣನ ಅದ್ಭುತವಾದ ಚಾಣಾಕ್ಷಣತೆಯಿಂದ, ಕೃಷ್ಣನ ಅದ್ಭುತವಾದ ಲೀಲೆಯಿಂದ, ಕೃಷ್ಣನ ಅದ್ಭುತವಾದ ಮಹಿಮೆಯಿಂದ. ಶ್ರೀಕೃಷ್ಣ ಅರ್ಪಣಮಸ್ತು.